ಹಾಯ್ ಫ್ರೆಂಡ್ಸ್, ಇವತ್ತಿನ ನೆನಪಿನ ದೋಣಿ ನಂದು PUC ನಲ್ಲಿ ಅಡ್ಮಿಷನ್ ಟಿಕೆಟ್ ಕಳೆದು ಹೋಗಿದ್ದು ಹೇಳ್ತೀನಿ. ನಾವು ಪಾಂಡುಪುರದಿಂದ ಶ್ರೀರಂಗಪಟ್ಟಣಕ್ಕೆ ಬರಬೇಕಾಗಿತ್ತು. ಟೆಂಪೋ ಮತ್ತು ಬಸ್ಗಳು ಜಾಸ್ತಿ ಇರಲಿಲ್ಲ, ಫೆಸಿಲಿಟಿ ಟೆಂಪೋನಲ್ಲಿ ಬರಬೇಕಾಗಿತ್ತು. ಲಾಸ್ಟ್ ಎಕ್ಸಾಮ್, ಅದು ಸೆಕೆಂಡ್ PUCದು ಲಾಸ್ಟ್ ಎಕ್ಸಾಮು. ನಾನು ಮೇಜರ್ ಹಿಂದಿ ತಗೊಂಡಿದ್ದು. ಸೆಕೆಂಡ್ PUC, ಫಸ್ಟ್ PUCಯಿಂದ ಡಿಗ್ರಿವರೆಗೂ ನಾನು ಹಿಂದಿ ಮೇಜರ್ ಓದಿರೋದು. ಫಸ್ಟ್ ಆಪ್ಷನ್ ಕನ್ನಡ, ಸಂಸ್ಕೃತ ಇರುತ್ತಲ್ಲ, ಅದೇ ಥರ ಹಿಂದಿ ತಗೊಂಡಿದ್ದು. ಅದು ಕಡೆ ಲಾಸ್ಟ್ ಎಕ್ಸಾಮ್, ಅದು ಹಿಂದಿ ಎಕ್ಸಾಮು. ನಾನೇನು ಮಾಡಿದ್ದೀನಿ, ಟೆಂಪೋಲು ಓದ್ಕೊಂಡು ಬರ್ತಾ ಇದ್ದೀನಿ. ಓದ್ಕೊಂಡು ಬರೋವಾಗ ಅಡ್ಮಿಷನ್ ಟಿಕೆಟ್ ಆ ಬುಕ್ ಒಳಗಿತ್ತು. ನನಗೆ ಗೊತ್ತಾಗಿಲ್ಲ, ಓದ್ಕೊಂಡು ಬರೋವಾಗ ಅದು ಬಿದ್ದೋಗಿದೆ, ನೋಡ್ಕೊಂಡಿಲ್ಲ ನಾನು. ಇಳಿದ್ಬಿಟ್ರೆ ಟೆಂಪೋನು ಪಾಸ್ ಆಗೋಯ್ತು. ಆಮೇಲೆ ನೋಡ್ತೀನಿ ಅಡ್ಮಿಷನ್ ಟಿಕೆಟ್ ಇಲ್ಲ. ಅದೇ ಲಾಸ್ಟ್ ಎಕ್ಸಾಮು. ಏನು ಮಾಡೋದು ಅಂತಲೇ ಗೊತ್ತಾಗಲಿಲ್ಲ. ಎಕ್ಸಾಮ್ಗೂ ಇನ್ನೇನು ಬೆಲ್ ಆಗೋ ಟೈಮ್ ಆಗೋಗಿತ್ತು. ಬಂದೆ, ಇನ್ವಿಜಿಲೇಟರ್ ಬಂದರು. ಸರ್, ಹೀಗೆ ನಂದು ಅಡ್ಮಿಷನ್ ಟಿಕೆಟ್ ಕಳೆದೋಯ್ತು ಸರ್, ಓದ್ಕೊಂಡು ಬರೋವಾಗ ಬಿದ್ದೋಗಿದೆ, ನೋಡ್ಕೊಳ್ಳಿಲ್ಲ ಅಂತ ಹೇಳಿದೆ. ಅಯ್ಯೋ, ಹಾಗಂದ್ರೆ ಹೇಗಮ್ಮ, ಕೂರ್ಸೋಕ್ಕಾಗಲ್ಲ, ಎಕ್ಸಾಮ್ಗೆ ಸೈನ್ ಆಗಲೇಬೇಕಲ್ಲ ಅಂತ ಹೇಳಿದ್ರು. ಏನು ಮಾಡೋದು ಅಂತಲೇ ಗೊತ್ತಾಗಲಿಲ್ಲ. ಆಗ ನಮ್ಮ ಹಿಂದಿ ಸರ್ರು ಇದ್ರು ಅಲ್ಲೇ. ಪಾಪ ಅವರಂತೂ ತುಂಬ ಚೆನ್ನಾಗಿ ಪಾಠ ಮಾಡೋರು. ಏನು ಎಕ್ಸಾಂಪಲ್ ಕೊಡಬೇಕಾದ್ರೂ ಯಾವ ವಿಷಯಕ್ಕೂ ಲಡ್ಡು 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 ತೊಗೊಂಡು ಎಕ್ಸಾಂಪಲ್ ಕೊಡೋರು. ಲಡ್ಡು ಸರ್ ಅಂತಲೇ ಅವ್ರನ್ನ ನಾವು ಕರಿತಾ ಇದ್ದಿದ್ದು. ಅವರು ಸರ್ ಹಿಂಗಾಗೋಯ್ತು ಸರ್ ಅಂತ ಹೇಳಿದೆ. ಅವ್ರ ಪಾಪ ಅದಕ್ಕೆ ಹೇಳೋದು, ಗುರುದೇವೋ ಭವ ಅಂತ ಹೇಳೋದು. ಗುರುವಿನ ಗುಲಾಮನಾಗುವ ತನಕ ದೊರೆಯದಯ್ಯ ಮುಕುತಿ ಅಂತ ಹೇಳೋದು ಅದಕ್ಕೇನೆ. ಅವ್ರಿಗೆ ಶರಣಾಗಿ, ಸರ್ ಹಿಂಗಾಗಿದೆ, ನೀವೇ ನೋಡಿ ಸರ್, ನನಗೀಗ ಲಾಸ್ಟ್ ಎಕ್ಸಾಮ್, ಇದು ಫೈನಲ್ ಎಕ್ಸಾಮು ಅಂತ ಹೇಳಿದ್ದಕ್ಕೆ ಪ್ರಿನ್ಸಿಪಾಲ್ ಹತ್ರ ಕರ್ಕೊಂಡು ಹೋಗಿ, ಅಯ್ಯೋ ಹುಡುಗಿ ಪಾಪ ಚೆನ್ನಾಗಿ ಓದ್ತಾಳೆ, ಚೆನ್ನಾಗಿ ಎಲ್ಲ ಓದ್ಕೊಂಬಂದಿದ್ದಾಳೆ, ನಾನು ಲೆಟ್ರ್ ಬರ್ಕೊಡ್ತೀನಿ, ಈ ಥರ ಹಿಂಗಾಗಿದೆ ಅಂತ ಮೇಡಮ್, ಇದನ್ನು ಡಿಪಾರ್ಟ್ಮೆಂಟಿಗೆ ಸಲ್ಲಿಸೋ ಜವಾಬ್ದಾರಿ ನಮ್ಗಳದ್ದು, ನಾನೇ ಬರ್ಕೊಡ್ತೀನಿ ಅಂತ ಹೇಳಿ ಪಾಪ ಲೆಟ್ರ್ ಬರೆದು ಅವರೇ ನನಗೆ ಎಕ್ಸಾಮ್ ಕೂತ್ಕೊಳ್ಳೋಕ್ಕೆ ಪರ್ಮಿಷನ್ ಕೊಟ್ಟರು. ಇದೊಂದು ಚಿಕ್ಕ ಇನ್ಸಿಡೆಂಟೇ ಇರಬಹುದು, ಆದರೆ ನನಗೆ ಅದು ದೊಡ್ಡ ಇನ್ಸಿಡೆಂಟ್ ಲೈಫ್ಗೆ. ಯಾಕೆಂದರೆ ಸೆಕೆಂಡ್ PUC ಎಕ್ಸಾಮೇ ನನಗಿಲ್ಲ ಆಗೋಗ್ತಿತ್ತು, ಲಾಸ್ಟ್ ಎಕ್ಸಾಮು. ಆಮೇಲೆ ಪಾಪ ಅವರು ಬರ್ಕೊಟ್ಟು ನನಗೆ ಎಕ್ಸಾಮ್ ಬರೆಯೋಕ್ಕೆ ಸಹಾಯ ಮಾಡಿದ್ರು. ಎಕ್ಸಾಮ್ ಬರೆದು ಚೆನ್ನಾಗೂ ಪಾಸ್ ಆಯಿತು. ಯಾವತ್ತೂ ನಾನು ನಮ್ಮ ಹಿಂದಿ ಸರ್ಗೆ ಕೃತಜ್ಞಳಾಗಿರ್ತೀನಿ ಮತ್ತು ನೆನೆಸ್ಕೋತಾನೆ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.